ಮಲ್ಟಿಫಂಕ್ಷನ್ ಹೋಮ್ ಸೀವಿಂಗ್ ಮಿಷಿನ್ ಡೆಮೋಗೆ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಇದೇ ಪವರ್ ಸಪ್ಲೈಗಾಗಿ ಪವರ್ ಅಡಾಪ್ಟರ್, ಹ್ಯಾಂಡ್ಸ್ ಫ್ರೀ ಆಪರೇಷನ್ ಗಾಡಿ ಫುಟ್ ಪೆಡಲ್, ನೀಡಲ್ ಥ್ರೆಡ್ ಮತ್ತು ಬಾಬಿನ್ ಸೆಟ್. ಪವರ್ ಕೇಬಲ್ ಮತ್ತು ಫುಟ್ ಪೆಡಲ್ ಕೇಬಲ್ ಅನ್ನು ಇಲ್ಲಿ ಕನೆಕ್ಟ್ ಮಾಡಬೇಕು. ಇಲ್ಲಿ ಎಲ್ಇಡಿ ಲೈಟ್ ಆಯ್ಕೆಯನ್ನು ನೀಡಲಾಗಿದೆ. ಸಿವಿಂಗ್ ನಿಧಾನ ಮತ್ತು ವೇಗವಾಗಿ ಮಾಡಲು ಸ್ಪೀಡ್ ಬಟನ್, ರಿವರ್ಸ್ ಸ್ಟಿಚ್ಗಾಗಿ ರಿವರ್ಸ್ ಬಟನ್, ಭಾಗ ಕತ್ತರಿಸಲು ಥ್ರೆಡ್ ಕಟರ್, ಥ್ರೆಡ್ ಮತ್ತು ನೀಡಲ್ ಇರುವಕ್ಕಾಗಿ ಡ್ರಾಯಾನ್, ಥ್ರೆಡಿಂಗ್. ಮೆಷಿನ್ ಜೊತೆಗೆ ನಿಮ್ಗೆ ಈ ಥ್ರೆಡ್ ಸಿಗ್ತದೆ. ನೀವು ಈ ಥ್ರೆಡ್ ಕೂಡ ಬಳಸಬಹುದು. ಸ್ಮೂತ್ ಕಾರ್ಯಕ್ಷಮತೆಗೆ ಥ್ರೆಡಿಂಗ್ ಸೂಚನೆಗಳನ್ನು ಅನುಸರಿಸಿ. ವಿಡಿಯೋದಲ್ಲಿ ತೋರಿಸಿದಂತೆ ಮೊದಲ ಲೂಪ್ನಲ್ಲಿ ಧಾಗ ಹಾಕಲು ಪ್ರಾರಂಭಿಸಿ. ಎರಡನೇ ಲೂಪ್ನಲ್ಲಿಯೂ ಧಾಗ ಹಾಕ್ತಿರಿ. ಪ್ರತಿ ಹಂತವು ಮೆಷಿನ್ ಮೇಲೆ ಬರೆಯಲಾಗಿರ್ತದೆ. ಒಂದು ಲೂಪ್ ಕೂಡ ತಪ್ಪಿದ್ರೆ ಸಿಲುವಿನ ಗುಣಮಟ್ಟದ ಮೇಲೆ ಪರಿಣಾಮ ಬೀರುತ್ತೆ. ಆದ್ರಿಂದ ಎಲ್ಲಾ 6 ಲೂಪ್ಗಳಲ್ಲಿಯೂ ಧಾಗವನ್ನು ಜಾಗೃತೆಯಿಂದ ಹಾಕಿ. ಪ್ರೆಷರ್ ಫುಟ್ ನಿಂದ ಸೂಜಿ ಮೇಲಕ್ಕೆ ತರುವುದಕ್ಕಾಗಿ ಹ್ಯಾಂಡ್ ವೀಲ್ ಅನ್ನು ಎಂಟಿ ಕ್ಲಾಕ್ ವೈಸ್ ತಿರುಗಿಸಿ. ಸೂಜಿಯ ರಂಧ್ರದಲ್ಲಿ ಧಾಗ ಹಾಕಿ ಮತ್ತು ಸುಮಾರು 4 ಇಂಚ್ ಧಾಗವನ್ನ ಹೊರಗೆ ಎಳೆಯಿರಿ. ಬಾಟಮ್ ಬಾಬಿನ್ ಬದಲಾವೆ. ಬಾಬಿನ್ ಬದಲಾಯಿಸರು. ಬಾಬಿನ್ ಕವರ್ ಅನ್ನು ತೆಗೆದುಹಾಕಿ. ಪ್ರೆಷರ್ ಫುಟ್ ಲಿಫ್ಟರ್ ಇಂದ ಪ್ರೆಷರ್ ಫುಟ್ ಅನ್ನು ಮೇಲಕ್ಕೆ ಎತ್ತಿ ಮತ್ತು ಬಾಬಿನ್ ಅನ್ನು ಹೊರ ತೆಗೆದುಕೊಳ್ಳೆ. ಬಾಬಿನ್ ಅನ್ನು ಸ್ಥಾನ ಸಂಖ್ಯೆ 9ರಲ್ಲಿ ಇಡಿ ಮತ್ತು ಈ ರೀತಿಯಲ್ಲಿ ಇನ್ಸ್ಟಾಲ್ ಮಾಡಿ. ಎಡಕೈಯಿಂದ ದಾರವನ್ನು ಹಿಡಿಯಿರಿ. ಒಮ್ಮೆ ಹ್ಯಾಂಡ್ ವೀಲ್ ಅನ್ನು ಕ್ಲಾಕ್ ವೈಸ್ ತಿರುಗಿ. ನೀವು ತಿರುಗಿಸುತ್ತಿದ್ದಂತೆ ಸೂಜಿಯ ದಾರವು ಬಾಬಿನ್ ಮೇಲೆ ಸುತ್ತುಕೊಳ್ಳಲು ಪ್ರಾರಂಭಿಸುತ್ತದೆ. ಬಾಬಿನ್ ದಾರವನ್ನ ಮೇಲಕ್ಕೆ ತರೋದಕ್ಕಾಗಿ ಸೂಜಿಯ ದಾರವನ್ನ ಎಳೆಯಿರಿ. 2 ದಾರಗಳನ್ನು ಬೇರ್ಪಡಿಸಿ ಮತ್ತು ನೀವು ಹೊಲಿಗೆಗೆ ಸಿದ್ಧರಾಗಿದ್ದೀರಿ. ಬಾಬಿನ್ ರಿಫಿಲ್. ಬಾಬಿನ್ ಅನ್ನು ರಿಫಿಲ್ ಮಾಡಲು ವಿಡಿಯೋದಲ್ಲಿ ತೋರಿಸಿದಂತೆ ಮೊದಲು ಲೂಪ್ನಿಂದ ದಾರವನ್ನು ಹಾಕಲು ಪ್ರಾರಂಭಿಸಿ. ಇದನ್ನ ಬಾಬಿನ್ ವೈಂಡರ್ ಪಿನ್ ಮೇಲೆ ದಾರವನ್ನ ಖಾಲಿ ಬಾಬಿನ್ನಲ್ಲಿ ಹೀಗೆ ಸುತ್ತಿರಿ. ಖಾಲಿ ಬಾಬಿನ್ ಅನ್ನು ಬಾಬಿನ್ ವೈಂಡರ್ ಕಡೆಗೆ ತಳ್ಳಿರಿ ಮತ್ತು ಯಂತ್ರವನ್ನು ಪ್ರಾರಂಭಿಸಿ. ಬಾಬಿನ್ ತುಂಬುವ ಮೊದಲು ಸೂಜಿಯಿಂದ ದಾರ ಹೊರಬರುತ್ತಿದೆಯೇ ಎಂದು ಪರಿಶೀಲಿಸಿ. ಪ್ರೆಷರ್ ಫುಟ್ ಬದಲಾವಣೆ. ಪ್ರೆಷರ್ ಫುಟ್ ಬದಲಾಯಿಸಲು ಹ್ಯಾಂಡ್ ವೀಲ್ ಅನ್ನು ಆಂಟಿ ಕ್ಲಾಕ್ ವೈಸ್ಗೆ ತಿರುಗಿಸಿ ಮತ್ತು ಸೂಜಿಯನ್ನು ಪ್ರೆಷರ್ ಫುಟ್ನಿಗಿಂತ ಮೇಲಕ್ಕೆ ಎತ್ತಿ. ಪ್ರೆಷರ್ ಫುಟ್ ಲಿಫ್ಟರ್ ಬಳಸಿ ಪ್ರೆಷರ್ ಫುಟ್ ಅನ್ನು ಎತ್ತಿ.
ಪ್ರೆಷರ್ ಫುಟ್ ಅನ್ನು ಬಿಡಲು ಫುಟ್ ಲಾಕಿಂಗ್ ಲೆವರ್ ಅನ್ನು ಎತ್ತಿ. ಹೊಸ ಪ್ರೆಷರ್ ಫುಟ್ ಅನ್ನು ಹಾಕಿ ಮತ್ತು ಪ್ರೆಷರ್ ಫುಟ್ ಲಿಫ್ಟರ್ ಅನ್ನು ಕೆಳಗಿಳಿಸಿ. ಲಾಕಿಂಗ್ ಡಿವೈಸ್ ಲಾಕ್ ಆಗಿದೆಯೇ ಎಂದು ಪರಿಶೀಲಿಸಿ. ಈಗ ನೀವು ಈ ಯಂತ್ರದ 12 ಸ್ಟಿಚ್ ಪ್ಯಾಟರ್ನ್ಗಳನ್ನ ನೋಡಬಹುದು. ಎಲ್ಲಾ ಪ್ಯಾಟರ್ನ್ಗಳಿಗೆ ನಾವು ಯೂನಿವರ್ಸಲ್ ಫುಟ್ ಪ್ರೆಷರ್ ಅನ್ನು ಬಳಸ್ತೇವೆ. ಟೆನ್ಷನ್ ಅನ್ನು 2 ಮತ್ತು 3 ನಡುವೆ ಸೆಟ್ ಮಾಡಬೇಕು. ಪ್ಯಾಟರ್ನ್ ಆಯ್ಕೆ. ಈ ಯಂತ್ರದಲ್ಲಿ 12 ವಿಭಿನ್ನ ಪ್ಯಾಟರ್ನ್ಗಳಿವೆ. ಪ್ಯಾಟರ್ನ್ ಸಂಖ್ಯೆಯನ್ನು ಆರೋ ಎದುರಿನಲ್ಲಿ ಇರಿಸಬೇಕು. ಫುಟ್ ಪ್ರೆಷರ್ ಅನ್ನು ಮೇಲಕ್ಕೆತ್ತಿ ಬಟ್ಟೆಯನ್ನು ಇರಿಸಿ ನಂತರ ಫುಟ್ ಪ್ರೆಷರ್ ಅನ್ನು ಲಾಕ್ ಮಾಡಬೇಕು. ಪ್ಯಾಟರ್ನ್ ಸಂಖ್ಯೆ 1. ಪ್ಯಾಟರ್ನ್ ಸಂಖ್ಯೆ 2. ಪ್ಯಾಟರ್ನ್ ಸಂಖ್ಯೆ 3. ಪ್ಯಾಟರ್ನ್ ಸಂಖ್ಯೆ 4. ಪ್ಯಾಟರ್ನ್ ಸಂಖ್ಯೆ 5. ಪ್ಯಾಟರ್ನ್ ಸಂಖ್ಯೆ 6. ಪ್ಯಾಟರ್ನ್ ಸಂಖ್ಯೆ 7. ಪ್ಯಾಟರ್ನ್ ಸಂಖ್ಯೆ 9. ಪ್ಯಾಟರ್ನ್ ಸಂಖ್ಯೆ 10. ಪ್ಯಾಟರ್ನ್ ಸಂಖ್ಯೆ 11. ಪ್ಯಾಟರ್ನ್ ಸಂಖ್ಯೆ 12. ಸೂಜಿ ಬದಲಾವಣೆ. ಸೂಜಿಯನ್ನು ಬದಲಾಯಿಸಲು ಸೂಜಿಯ ಸ್ಕ್ರೂವನ್ನು ಸಡಿಲಿಸಿ. ಸೂಜಿಯ ಫ್ಲಾಟ್ ಭಾಗವು ಹಿಂದುಗಡೆ ಇರಬೇಕೆಂದು ಪರಿಶೀಲಿಸಿ. ಸೂಜಿ ಸರಿಯಾಗಿ ಫಿಟ್ ಆಗ್ತಿಲ್ಲ ಅಂದ್ರೆ ಹ್ಯಾಂಡ್ ವೀಲ್ನಿಂದ ಮೇಲಕ್ಕೆ ತಳ್ಳಿರಿ. ಸೂಜಿಯನ್ನು ಮೇಲಕ್ಕೆ ತಳಿಸಿ ಮತ್ತು ಸ್ಕ್ರೂವನ್ನು ಬಿಗಗೊಳಿಸಿ. ನಿಮ್ಮ ಯಂತ್ರವು ಈಗ ಬಳಕೆಗಾಗಿ ಸಿದ್ಧವಾಗಿದೆ. ಟೆನ್ಷನ್ ಹೊಂದಾಣಿಕೆ. ಟೆನ್ಷನ್ ಅನ್ನು 1 ಮತ್ತು 2 ನಡುವೆ ಸೆಟ್ ಮಾಡಿ ಔಟ್ಪುಟ್ ಪರಿಶೀಲಿಸಿ. ಕೆಳಗಿನ ಹೊಲಿಗೆ ಸಡಿಲವಾಗಿದ್ರೆ ಧಾಗೆಯ ಟೆನ್ಷನ್ ಹೆಚ್ಚಿಸಲು ಟೆನ್ಷನ್ ಡಯಲ್ ಅನ್ನು 5 ರಿಂದ 9 ರವರೆಗೆ ತಿರುಗಿಸಿ. ನೀವು ಎರಡರ ಔಟ್ಪುಟ್ನಲ್ಲಿ ವ್ಯತ್ಯಾಸವನ್ನು ನೋಡಬಹುದು.
ಈಗ ಟೆನ್ಷನ್ ಅನ್ನು 9ರಲ್ಲಿ ಸೆಟ್ ಮಾಡಿ ಔಟ್ಪುಟ್ ಪರಿಶೀಲಿಸಿ. ಮೇಲಿನ ಹೊಲಿಗೆ ತುಂಬಾ ಬಿಗಿಯಾಗಿದ್ದರೆ ಧಾಗೆಯ ಟೆನ್ಷನ್ ಕಡಿಮೆ ಮಾಡಲು ಟೆನ್ಷನ್ ಡಯಲ್ ಅನ್ನು 4ರಿಂದ 1ರವರೆಗೆ ತಿರುಗಿಸಿ. ಎರಡರ ಔಟ್ಪುಟ್ನಲ್ಲಿ ನಾವು ವ್ಯತ್ಯಾಸವನ್ನು ನೋಡಬಹುದು. ಮಾಡಬೇಕಾದವುಗಳು ಮತ್ತು ಮಾಡಬಾರದುಗಳು. ಯಂತ್ರವನ್ನು ಹೆಚ್ಚು ಕಾಲ ಬಳಸಲು ಯಾವಾಗಲೂ ಫುಟ್ಬಾಲ್ ಬಳಸಿ. ಆನ್ ಆಫ್ ಬಟನ್ ಅನ್ನು ಹೆಚ್ಚು ಬಳಸಿದರೆ ಯಂತ್ರದಲ್ಲಿ ಸಮಸ್ಯೆಗಳು ಬರಬಹುದು. ಪ್ಯಾಟರ್ನ್ ಬದಲಾಯಿಸುವಾಗ ಚೆಕ್ ಮಾಡಿ. ಈ ಸೂಜಿ ಕೆಳಗಿರಬಾರದು, ಇದರಿಂದ ಜಾಮ್ ಅಥವಾ ವಂಗಿ ಹೋಗೋದನ್ನ ತಪ್ಪಿಸಬಹುದು. ರಿವರ್ಸ್ ಪ್ಯಾಟರ್ನ್ ಅನ್ನು ಕೇವಲ ಪ್ಯಾಟರ್ನ್ 1ರಿಂದ 4 ಮತ್ತು 7ರಿಂದ 8ಗಳಿಗೆ ಮಾತ್ರ ಬಳಸಿ. ಯಾವುದೇ ಬೇರೆ ಪ್ಯಾಟರ್ನ್ಗೆ ರಿವರ್ಸ್ ಬಟನ್ ಬಳಸದಿರಿ, ಇದರಿಂದ ಯಂತ್ರಕ್ಕೆ ಹಾನಿ ಆಗಬಹುದು. ಕಪಡು ಇಲ್ಲದೆ ಯಂತ್ರವನ್ನು ಬಳಸಬೇಡಿ. ಯಂತ್ರವನ್ನು ಬಳಸುವ ಮೊದಲು ಸೂಜಿಯ ನೇರತನವನ್ನು ಪರಿಶೀಲಿಸಿ. ಸೂಜಿ ವಂಗಿ ಹೋಗಿದ್ದರೆ ಅದನ್ನು ಬದಲಾಯಿಸಿ.